ಓ ಲಲಿತಕ್ಕೆ ಇದ್ದೀರನ? ಎರಡೆರಡು ಸತಿ ಬಂದೋದೆ ನಾನು. ಅಯ್ಯೋ ಮಾರ, ಅದು ಎತ್ಲಾಗ ಹೋಗಿದ್ದೇವ? ಈ ಸುಮಾರು ದಿವಸ ಆಗಿದೆ, ಮಾತಿಗೆ ಸಿಗದೆ ಒಂದು ಮಾತಾಡೋಣ ಅಂತ ಹೇಳಿದ್ರೆ ಎಷ್ಟೊತ್ತಿಗೆ ಬಂದರು ಅಣ್ಣ ಒಬ್ಬರೇ ಇದ್ದರು. ಹಂಗಾಗಿ ಹೋದೆ. ಅಂತ ಮನೇಲಿ ಇದ್ದೀರಲ್ಲ ಮಾರ, ಈಗಲಾರು ಕಾಫಿ ಕುಡ್ದು ಆತ? ಕಾಫಿ ಕುಡ್ದು ಆತ? ಎಂತಕ್ಕೆ ನನ್ನೆಂತಕ್ಕೆ ಹುಡುಕಿ ಬಂದಿದ್ದ? ಮತ್ತೆಂತಕ್ಕಲ್ಲಪ್ಪ, ನೀವು ಹಂಗೆ ಒಂಥರ ಗಾಬರಿ ಆಗದೆ ಅಂತಕ್ಕೆ. ಸುಮಾರು ದಿವಸ ಆಗಿತ್ತಲ್ಲ ಮಾತಾಡಿದೆ, ಮಗಳ ಮನೆಗೆ ಹೋಗಿದ್ರಲ್ಲ, ಹೆಂಗೆ ಏನು ಎತ್ತ ಅಂತ ಕೇಳೋಣ ಅಂತ. ಎಲ್ಲ ಜನಕ್ಕೂ ನಾನು ಮಾತಾಡಾರಲ್ರಿ, ಅದಕ್ಕೆ ಎಲ್ಲೇ ಬಾಲೆ ಕರ್ಕೊಂಡೋಗಲ್ಲಿ ಬಾಳ್ಮೆ ಮಾಡೋಕ್ಕಾಗ್ತದೆ, 3 ದಿವಸಕ್ಕೆ ಬರ್ತದೆ, ನೆಟ್ಟಿಗೆ ಹೊಟ್ಟಿಗೆ ಗತಿ ಇಲ್ಲ ಅಲ್ಲಿ ಅಂತ ಬೇಕಂಬಂಗೆ ಮಾತಾಡಾರಪ್ಪ ಜನ. ಸುಮ್ಮನೆ ನಿಮ್ಮಿದ್ರೆ ಹೇಳೋದೆ ಅಂತದ. ನಾನು ಹಾಗೆ ಕೊಟ್ಟಾಡೀನಿ, ನಂಗೆ ಗೊತ್ತಿತ್ತಲ್ಲ, ನೀವು ಹೇಳಿದ್ರಲ್ಲ ಹೆಂಗಿದ್ರವ. ಹಾಗೇನಿಲ್ಲ, ಕೇಂಡು ಮಾಡೇ ಕೊಟ್ಟರೆ ಅಲ್ಲಿ 4 ದಿನಲ್ಲೇ ಕೊಟ್ಟಿದ್ದ ಅಂಥೇಳಿ ಸುಮಾರು ಜನರ ಕೈಲಿ ಹೇಳೀನಿ. ಈಗ ಅದೇ ಹೆಂಗೆ ಸರಿತು ಹೆಂಗದೆ, ಬಾಲ್ ಹೆಂಗದೆ, ಅವಳೆಲ್ಲ ಇದೆ ಹೆಂಗದೆ ಅಂತ ಕೇಳೋಣ ಅಂತ. ಹೆಣ್ಣು ಹೆತ್ತರುಗಳು ಹೆಣ್ಣೆತ್ತರಿಗೆ ಗೊತ್ತು ಬಿಡಿ. ಹೆಣ್ಣು ಹೆತ್ತುಕೋಳು ನಾನು ಕಾಣದೇ ಇದ್ದಿದ್ದಾನು. ನಮ್ಮ ಮನೆ ಬಾಗಿಲಲ್ಲಿ ಹೆಗ್ಗಣ ಸತ್ತು ಬಿದ್ದರು ಬೇರೆಯವ್ರ ಮನೆ ನಳ ಹುಡ್ಕೊತೀಯ. ಇಲ್ಲಪ್ಪ, ಸರಿತಿಗೆ ಅಂತ ಆಗ್ಯದೆ, ಗಾನ ಆಗದೆ. ಮೊರ್ತಟ್ಲು ಕರ್ಕೊಂಡೋಗಿ ಒಂದು 2 ದಿವಸ ಬಿಟ್ಕೊಂಡು ಕಳಿಸ್ತೀನಿ ಅಂದರೆ ಒಪ್ಪೇ ಹೋಗಿಬಿಟ್ರು. ಅದ್ರ ಅತ್ತೆ ಮಾವ ಗಂಡ ಅಂಥೇಳಿ ಒಂದು ದಿವ್ಸ ನಾವೇ ಹಿಂಗೆ ಕರ್ಕೊಬಂದು ಬೆಳಗ್ಗೆ ಕರ್ಕೊಬಂದು ಸಾಯಂಕಾಲಕ್ಕೆ ವಾಪಸ್ ಕರ್ಕೊಬರ್ತೀನಿ, ಬಾಲೆ ಬಿಟ್ಟು ಇರೋಕ್ಕಾಗದ್ದೇ ಇಲ್ಲ ಅನ್ನೋದು. ಅದು ಕೊನೆ ಬೇರೆ ತೆಗ್ಸ್ಕೊಂಡಾರ. ಈಗ ಸುಮಾರು ಇದು ಅವ್ರು ಕಳಿಸಿದ್ರೆ ನಮ್ಮ ಸರಿತು ಬರೋಕ್ಕೆ ಒಪ್ತಿತ್ತು ಅಂತ ಮಾಡಿದ್ರೆ, ಅತ್ತಿಗೊಬ್ರಿಗೆ ಗೋಳು ಆಗ್ತದೆ, ಕಾಫಿ ತಿಂಡಿ ಊಟ ಇದು ಅಂಥೇಳಿ ಅಡುಗೆ ಹಮ ಆಗ್ತದೆ. ಅಡಿಕೆ ಕೊಯ್ಲು ಮುಗಿದ್ಮೇಲೆ, ಅಡಿಕೆ ಕೊಯ್ಲು ಅಂದರೆ ಫಸ್ಟ್ ಕೊಯ್ಲು ಮುಗಿದ್ಮೇಲೆ ಒಂದಿನ ಬಂದು ಬರ್ತೀನಿ ಅಂತ ಹೇಳ್ತಾ, ಹಾಗಾಗಿ ನಾನು ಸುಮಾರು ದಿವಸ ಎಳೆದೆ ನೋಡೋಣ ಬರ್ತದನೋ ಅಂತ. ಬರಲ್ಲ ಅಂದಾಗ ಹಂಗೆ ಹೊತ್ತಿಗೆ ಬಂದೆ. ಅಟ್ಲಾಗಿ ನಮ್ಮ ಮನೇಲಿ ಇವರು ಒಬ್ಬರೇ ಇದ್ರಲ್ಲ, ಹಂಗಾಗಿ ಅದೇ ನಂಗೆ ಗೊತ್ತಪ್ಪ. ಈ ಜನಕ್ಕೆ ಏನಾಗಬೇಕು ಹೇಳಿ, ಹಂಗಿದ್ರು ಹೇಳ್ತಾರೆ, ಹಿಂಗಿದ್ರು ಹೇಳ್ತಾರೆ. ಬಾಲೆ ಹೆಂಗದನೆ? ಇಲ್ಲೊಳ್ಳೆ ದಪ್ಪಕ್ಕಾಗಿದ್ದ, ಅಲ್ಲಿ ಗನಗಾಗಿ ನಾನು ಬಾಲೆ ಅಜ್ಜಿ ಕರ್ಕೊತಿತ್ತ. ಎಲ್ಲ ಹೇಳ್ತಾರಪ್ಪ, ಭಾಳ ಒಂಥರ ಸೌಕಾರ್ಕಿ ಅಂತ. ಮಕ್ಕಳು ಮರಿ ಅಂದರೆ ಆಸೆ ಹೋಗ್ರೆ ಭಾಳ ಕಮ್ಮಿ ಅಂತಾರಪ್ಪ. ಇಲ್ಲಪ್ಪ, ಈ ಜನಕ್ಕೆ ಏನಾಗಬೇಕು? ಈಗ ಏನೇ ಹೇಳಿದ್ರಿ ಅದ ಅಲ್ಲ, ಅವರಿಗೆ ಮಕ್ಕಳು ಮರಿ ಅಂದರೆ ಆಸೆ ಹೋಗ್ರೆ ಕಮ್ಮಿ ಅಂತ ಇವ್ರಿಗೆ ಹೆಂಗೆ ಗೊತ್ತರೆ? ಎಲ್ಲಿ ನೋಡ್ಯಾರ ಸಣ್ಣ ಹುಡುಗರು ಇರೋಷ್ಟೊತ್ತಿಗೆ ಅವ್ರ ಮಕ್ಳನ್ನ ಹೆಂಗೆ ಸಾಕ್ಯಾರ ಅಂತ? ಅಲ್ಲ, ಈ ಬಾಲೆ ಕರ್ಕೊಂಡು ಹೋದ್ಮೇಲೆ ನೋಡ್ಯಾರ. ಸುಮ್ಮನೆ ಒಂದು ಬಾಯದೆ ಅಂತ ಹೇಳಿದ್ರು ಸಹಿಯಲ್ಲ. ಇವನು ಅಷ್ಟೇ, ಅಜ್ಜಿ ಅಂದರೆ ಭಾಳ ಗೊಟ್ಟಿಗೆ. ನಾನಂದರೆ ಅವ್ರ ಕೈಯಲ್ಲಿ ಕೊಟ್ಟು ಈಗ ಬಾಲೆ ಬಟ್ಟೆಗಿಲ್ಲ ತೊಳಿತೀನಿ ಅಂತಿದ್ರು, ನಾನು ತೊಳೆಯೋಕ್ಕೆ ಕೊಡ್ತಿರಲಿಲ್ಲ. ಅಲ್ಲಿ ಕೆಲಸದವ್ಳು ಬರ್ತದೆ ತೊಳಿತದೆ ಅಂತ ಭಾಳ ಹೇಳೋರು, ನಾನೇ ಮಾಡ್ತಿದ್ದೆ. ಬಾಲೆ ಬಟ್ಟೆ ಎಲ್ಲ ಹಂಗೆ ಕೊಡಬಾರ್ದಲ್ರಿ, ಹಾಗಾಗಿ ನಾನೇ ಒಗಿತಿದ್ದೆ. ಅವಾಗೆಲ್ಲ ಅವರೇ ಕರ್ಕೊಂಡು ಕೊರೋದಪ್ಪ, ನನ್ನ ಕೈಗೆ ಗೊತ್ತಿರಲ್ಲ ಹುಡುಗ ಬತ್ತ. ಅದೇ ನೀವು ಹೇಳ್ದಂಗೆ ಜನಕ್ಕೆ ಏನಾಗಬೇಕು ಹೇಳ್ತಾರೆ. ಇವ್ರೇನು ಹೋಗಿ ನೋಡ್ತಾ ಕೂತಾರನಲ್ಲೇ, ಅವ್ರು ಹೇಳ್ತಾರೆ ಅಂತೇಳಿ ನಾನೇನದನ್ನು ನಂಬಕ್ಕೆ ಹೋಗ್ಲ ಬಿಡೆ. ಸೀರೆ ಗನದೆ ಕೊಟ್ಟಾರ ಏನು? 1,000-2,000 ರೂಪಾಯಿ ಸೀರೆನೇ ಕೊಟ್ಟಾರೇನು? ಅಯ್ಯೋ, ನಿಮ್ಮ ಹುಚ್ಚಾಳಾಗಿತ್ತ. 1,000-2,000 ಅವ್ರು ಇದಕ್ಕೆಲ್ಲ ಅಷ್ಟ್ರ ಸೀರೆ ಎಲ್ಲಿ ತರ್ತಾರೆ? ನಾ ಹೋಗ್ಬೇಕಾರೆ ಮುಂಚೆನೇ ತಂದು ಇಟ್ಟಿದ್ರು. ಅತ್ತೆ ಮಾವ ಹೋಗಿ ತಂದಿದ್ದಂತೆ. ಸರಿತು ಹೇಳ್ತು, 6,700 ಎಷ್ಟೋ ಹೇಳ್ದಂಗೆ ಹತ್ತು. ನಾ ಬೈದೆ, ಸುಮ್ಮನೆ ದೊಡ್ಡ ದಂಡಕ್ಕೆ ನಾನು ಎಲ್ಲಿಗೆ ಉಟ್ಕೊಂಡು ಹೋಗ್ತೀನಿ ಬೇಕಾತಲ್ಲ ಅಂದರೆ, ಸರಿತ ಸುಮ್ಮನಿರೋ ನೀನು, ಏನಾಗಲ್ಲ ಅಂತ ಹೇಳ್ತಾರೆ. 2,000 ರೂಪಾಯಿ ಸೀರೆ ಅವರೆಲ್ಲ ಎಲ್ಲಿ 2,000 ರೂಪಾಯಿ ಸೀರೆ ತರ್ತಾರೆ? ಹೌದಾನು? ನೋಡಿ ಪುಣ್ಯ ಮಾಡಿದ್ರಿ. ನಾನು ಗುಟ್ಟೆ ಅಂತದ ಬಂದಿದ್ದೆ ಸೀರೆ ನೋಡ್ಕೊಂಡು ಹೋಗೋಣ ಅಂತ. ಹೆಂಗೆ ಸೀರೆ ಕೊಟ್ಟಾರೆ ನಾನು ಅಂಜಾಜ್ ಮಾಡಿದೆ, ಸರಿತನೇ ಪ್ಯಾಟಿಗೆ ಹೋಗಿ ತಂದದೇನ. ಈಗೇನು ಹುಡುಗಿಯರಿಗೆ ಗೊತ್ತಿರ್ತದಲ್ಲ ಹೆಂಗೆ ಸೀರೆ ಆರಿಸ್ಬೇಕು ಅಂತೇಳಿ ನಾನು ತಂದದೆ ಅಂತ ಮಾಡಿದೆ. ಅವರೇ ತಂದಿದ್ರನ? ಹೆಂಗದೆ ನೋಡೋಣ, ಸೀರೆ ನೋಡೋಣ. ಥೋ, ನಿನ್ನೇನಾರು ಕೇಂದ್ರ ಒಂದ್ಸಲ
ನಿಮ್ಗೆ ಹೇಳಕ್ಕೆ ನಾನು ಅಲ್ಲಿ ಸುಸೂತ್ರ ಬಣ್ಣ ನೋಡ್ಲಾ, ಬೆಳಕಿಗೆ ತಗೊಂಡೋಗಿ ಹೆಂಗಿದ್ದು ಏನು ಎತ್ತ ಅಂತ. ಬಂದು ನೋಡಿದೆ ಭಾಳ ಘನಾಗಿತ್ತು. ಇವ್ರ ಹತ್ರ ಕೊಟ್ಟು ಕಳಿಸ್ದೆ, ಕುಬ್ಸ ಹೊಲಿಗೆ ಕೊಟ್ಟು ಕಳಿಸ್ದೆ. ಸರಿ ಅಷ್ಟಲ್ಲೇ ಹೇಳಿ ಕಳಿಸಿತ್ತು. ಮತ್ತು ನೀ ಹಾಗೆ ಬದಿಗೊತ್ತಿಗೆ ಕೂತ್ಕೋಬೇಡ, ಹೋದಳೆ ಕುಬ್ಸ ಹೊಲಿಸು ಅಂತ. ಅದೇ ಹೊಲಿಸ್ಗೆ ಬಂದು ಕೊಡ್ತೀನಿ ಅಂತ. ಇಷ್ಟಂದ್ರೆ ನಾವು ಎಲ್ಲ ಒಂಥರ ಇದು ಮಾಡಬಾರ್ದು, ಮಾಡ್ತಾರೆ ಅಂಥೇಳಿ. ಬೇಡ ನಾನು ಹೊಲಿಸ್ಕಿತೀನಿ, ಅದು ನಂಗೆ ಅವರೆಲ್ಲ ಹೊಲಿದ್ರೆ ಸಮ ಆಗೋದು ಇಲ್ಲ, ಇಲ್ಲೇ ಹೊಲಿಸ್ಕಿತೀನಿ ಅಂದರೆ ನಿನ್ನೆ ಕೊಟ್ಟು ಕಳಿಸ್ದೆ. ಅದೆಲ್ಲರೂ ಈಗ ಇನ್ನೊಂದು 2 ದಿನಕ್ಕೆ ಬಂದ್ರೆ ಮತ್ತೆ ಬೈತದೆ, ನಾನು ಹೇಳಿದೆ ಹೊಲಿಸ್ಕೊಡ್ತೀನಿ ಅಂತ, ನೀ ಕುಬ್ಸ ಹೊಲಿಸ್ಕಿಡ್ಲನ ಇನ್ನೂ ಅಂತ. ಹಂಗೆ ಕೊಟ್ಟೆ. ತಗೋ ಬಂದು ಕೂಡಲೇ ಕೊಡ್ತೀನಿ, ಅಲ್ಲ ಕೊಡ್ತೀನಿ ಅಂತೀನಿ, ನಾನು ಒಬ್ಬಳು ತೋರಿಸ್ತೀನಿ. ಹ್ಞೂ ಹಂಗಾರೆ ಬರ್ತೀನಿ, ಇನ್ನೊಂದಿನ ಬರ್ತೀನಿ. ಸರಿ ಘನಾಗದಿಯಲ್ಲ, ಘನಾಗಿಲ್ಲದೆ ಇರೋಕ್ಕೆ ಅಂತಾಗ್ಯದ. ಅದಕ್ಕೆ ಏನು ದುರ್ಬುದ್ಧಿ ಅಂದರೆ ಎಕ್ಕೆ ಸಿಹಿಯನ್ನು ದೇವ್ರು ಹಾಕಿದ್ದು. ಏನು ಉರಿತದೇನು ಉರಿದೆ ಹೋಗೋಕ್ಕೆ. ಅಲ್ಲ, ಈ ಹಿಂಗ್ಸಿಗೆ ಅಂತ ಹೇಳೋದು ಹಂಗೆ ಒಂದು 2-3 ಸತಿ ಬಂದು ಕರೆದು ಹೋಗಿದೆ ನೀ ಇಲ್ದಿದ್ದಾಗ. ನಾನು ಹಂಗಾರೆ ನಂಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ದೆ ಕೊಟ್ಟೀನಿ ಅಂತ ಹೇಳಿ ಏನಾದ್ರು ದುಡ್ಡು ಗಿಡ್ಡು ಕೊಟ್ಟು ಏನೋ ಬಡ್ಡಿ ಮೇಲೆ ಅಂತ ಮಾಡಿದೆ. ಅದನ್ನು ಕೊಡೋಕೆ ಬರ್ತದೇನೋ ಅಂತ ನಾನು ಮತ್ತೆ ಈಗ ಬರ್ತದೆ ಅಂತಲೇ ಹೇಳ್ತಾ ಇದ್ದೆ. ನೋಡಿದ್ರೆ ಸೀರೆ ನೋಡೋಕ್ಕೆ ಅದು ಯಾವ ಥರದ ಹಿಂಗ್ಸರು ಇರ್ತಾರೆ. ಹಾಗೆ ಹಿಂಗ್ಸರು ಬೇಕಾದ್ರೆ ಇರ್ತಾರೆ. ಮಾಡೋಕ್ಕೆ ಬೇರೆ ಬದುಕಿಲ್ಲದೆ ಇದ್ದರೆ ಈಗ ಕಾಣಬಾರ್ದ. ಆಗೋದೊಂದು 2-2.5 ಕ್ವಿಂಟಲ್ ಅಡಿಕೆನ ಚೇಣಿಗೆ ಕಟ್ಕೊಂಡು ಕೂತಾರೆ ಗಂಡ ಹೆಂಡತಿ. ಮೈ ಬಗ್ಸಿ ಆದಷ್ಟು ಅಡಿಕೆ ಒಂದು ಸುಲಿದು ಬೇಯಿಸೊಳ್ಳೋಕ್ಕಾಗ್ತಿರಲ್ಲ. ಹಿಂಗೆ ಈ ಥರ ಊರ ಮೇಲೆ ತಿರುಗ್ತಾ ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಹೇಳ್ತಾ ಇದ್ರೆ ಆಯ್ತು, ಕೆಲಸ ಮಾಡೋಕ್ಕೆ ಪುರ್ಸೊತ್ತಲ್ಲಿ. ಮತ್ತು ಹೇಳ್ತದೆ ಅವ್ರು ಹಂಗೆ ಅಂತಾರಂತೆ, ಇವ್ರು ಹಿಂಗೆ ಅಂತಾರಂತೆ. ಊರಲ್ಲಿ ಯಾರು ಎಂತ ಹೇಳೋದು ಇಲ್ಲ, ನಂಗೆ ಗೊತ್ತಿಲ್ಲ ಇದ್ರ ಬುದ್ಧಿ. ಇದೇ ಹೇಳ್ಕೊಳೋದು, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದು. ಅದು ಎಂಥದಾರು ಸತ್ಕೊಂಡ್ಲಿ ಸೀರೆ ಒಳಗಿತ್ತಲ್ಲ ಅತ್ಲಾಗ ತೋರಿಸ್ಬಾರ್ದಿತ್ತ, ಅದಕ್ಕಾಗಿ ಮತ್ತೊಂದು ದಿವಸ ಬರ್ತದೆ ಅದೀಗ. ಅದನ್ನೊಂದು ಎಂತಕ್ಕೆ ಮುಚ್ಚಿಟ್ಕೊಂಡಿದ್ದು ನೋಡೋಣ. ಅದಕ್ಕೆ ಹಿಂಡಕ್ಕೂ ಎಂತಕ್ಕೆ ತೋರಿಸ್ಬೇಕು, ಹೊಟ್ಟುರಿಬೇಕು ಅದಕ್ಕೆ. ಇನ್ನೊಂದು ದಿವ್ಸ ಬಂದು ಮತ್ತೆ ಕೇಳಬೇಕು, ಕೇಳೇ ನೋಡ್ಬೇಕು, ಅದಕ್ಕೆ ತೋರಿಸ್ಲ. ಇನ್ನು ಸಜ್ಜಿಗೆ ಅದು ಬಂದ್ರೆ ನಾನು ತೋರಿಸೋದು ಇಲ್ಲ, ಹೊಲಿಗೆಯಿಂದ ತರಲ್ಲ ಅಂತೀನಿ ಅಷ್ಟೇ, ಮತ್ತೆ ಅಂತ. ಎಷ್ಟು ದಿವಸ ಹೇಳ್ತೀಯ? ಯಾವತ್ತಾರು ಒಂದು ದಿವ್ಸ ತೋರಿಸ್ಲೇಬೇಕಪ್ಪ. ಅವ ಕುಬ್ಸ ಹುಲಿದೆ ಇದ್ದಿದ್ದು ನೋಡಿ ಅದಕ್ಕೆ ಏನ್ರ ಅವಾಗ ಅಂತ ಹೇಳ್ತೀಯ? ಕುಬ್ಸ ಹುಲಿದೆ ಇದ್ದಿದ್ದು ಅದೇ ಅಂತಕ್ಕೆ ನೋಡ್ತದೆ. ಇವತ್ತು ತಗೊಂಡು ಹೋಗ್ತೀರಲ್ಲ, ಕತ್ಲಿಗೆ ಪ್ಯಾಟಿಗೆ ಹೋಗೋರು ಹಿಡ್ಕೊಂಡೋಗಿ ಅಳತೆ ಕುಬ್ಸ ಕೊಡ್ತೀನಿ, ಹುಲಿಯಕ್ಕೆ ಕೊಟ್ಟು ಬಲ್ಲಿ. ಹಂಗೇನೊಂದು 2-3 ದಿನಕ್ಕೆ ಹೊಲ್ದು ಕೊಡ್ತಾನೆ, ತೋರಿಸ್ತೀನಿ ಆಮೇಲೆ. ಅಂತೂ ನನಗೊಂದು ಕೆಲಸ ಹಚ್ಚಳಿಗ. ಆದರೂ 6-7 ಸಾವಿರ ರೂಪಾಯಿ ಸೀರೆ ಅಂತ ಎಂತಕ್ಕೆ ಸುಳ್ಳು ಹೇಳ್ಬೇಕು ನೋಡೋಣ. ಆ ಸೀರೆ ಬಟ್ಟೆ ನೋಡಿದ್ರೆ ಗೊತ್ತಾಗಲ್ಲ. ಇಲ್ಲಪ್ಪ, ಸುಳ್ಳಲ್ಲ. ಸೀರೆ ಹಂಗೆ ನಾರಲ್ಲಿದ್ರು 3-4 ಸಾವಿರ ರೂಪಾಯಿ ಸೀರೆ ಅಂತೆ. ಇವಕ್ಕೆಲ್ಲ ಎಲ್ಲಿ ಗೊತ್ತಾಗ್ತದೆ ಸೀರೆ ರೇಟ್ ಎಷ್ಟು ಅಂತ? ಗೊತ್ತಾಗೇ ಬಿಟ್ಟತ್ತು. 4 ಸಾವಿರ ಕಮ್ಮಿ ಇಲ್ಲ ಸೀರೆ, ಸರಿ ಹೇಳ್ತಿತ್ತು. ಅದು ಎಂತಾರು ಹಾಕಿನ್ಲಿ, ಅವ್ರ ಮನೇಲೂ ಅಷ್ಟದೆ ಇಷ್ಟದೆ, ಅತ್ತೆ ಎಷ್ಟು ಗನಾಗಿ ನೋಡ್ಕಿತದೆ, ಮಾವು ಹಿಂಗೆ ಗಂಡ ಹಂಗೆ, ಅವೆಲ್ಲ ಎಂತಕ್ಕೆ ಬೇಕು ಪಾರ್ವತಿ ನೋಡ ನಿಂಗೆ ಹೇಳ. ಏನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿಯೇನೆ. ಆದ್ರೆ ಚಿಗವನ ಮಗಳನ್ನ ದೊಡ್ಡವನ ಮಗಳನ್ನ ಅಲ್ಲೇ ಕೊಟ್ಟದ ಅಚ್ಚಿಗೆ, ಅದೆಲ್ಲ ಕತೆ ಹೇಳ್ತದೆ ಇದಕ್ಕೆ. ಅದಕ್ಕೆ ಬಂದಿಲ್ಲ ಹೇಳೋದು, ಬೇರೆ ಯಾರು ಹೇಳೋದಲ್ಲ, ಏನೂ ಅಲ್ಲ, ಇದೇ ಎಲ್ಲ ಕವಿ ಕಟ್ಕೊಂಡು ಹೇಳೋದು. ನಾವು ಎಂತ ಕೊಚ್ಗಿಣಕ್ಕೆ ಹೋಗ್ಬೇಕು ನೋಡೋಣ. ಏನದೇ ಅದನ್ನು ಹೇಳ್ಕಿಬೇಕು, ಸುಮ್ಮನೆ ಇರ್ಬೇಕು. ಅದು ಒಂದು ಹೌದೆ ಅಂತ ಮಾಡ್ಕೇಳಿ, ಅದೊಂದು ಹೌದೆ. ಈ ಸರಿ ಮಾಡೋ ಕೆಲಸಕ್ಕೆ ಇಲ್ಲೆಲ್ಲ ಸುಮ್ಮನೆ ನಾನು ಕೊಚ್ಗಿಣೋದು ಕಡಿಕೆ, ಇವರೆಲ್ಲ ಜನ ತಿಕ್ಕಳು ಗರಿಯೋಕ್ಕೂ ಅದು ಮಾಡೋಕ್ಕೂ ಸರಿ ಆಗ್ತದೆ. ಎಂತ ಅದೆಂತ ಮಾಡ್ತ ಎಂತ ಮಾಡ್ಯದ ಒಂದು ಎಂಥದ ಸ್ಕೂಟಿನ ಎಂಥದ ತಗೋತದಂತೆ. ಹಾಲು ಕೊಡೋಕ್ಕೆ ಇನ್ನು ಬೆಳಿಗ್ಗೆ ಸಾಯಂಕಾಲ ಅದೇ ಹೋಗೋಳಂತೆ ಪ್ಯಾಟಿಗೆ, ಸ್ಕೂಟಿಗೆ. ಏನು ಕೊಲಿ ಕಣ್ತಂತ ಎಂತ ಆಗ್ಯದಂತ ಅದಕ್ಕೆ? ಹಾಲು ವ್ಯಾಪಾರ ಮಾಡೋಂಥದ್ದು ಏನು ಬಂದದಂತದಕ್ಕೀಗ? ನಾನು ಬೇಕಂಬಷ್ಟು ಹೇಳಿದೆ, ಆ ಥರ ಎಲ್ಲ ಮಾಡಬೇಡ, ಎಷ್ಟಂದ್ರೆ ಒಂಥರ ಸಸಾರ ಅಂತ. ಇಲ್ಲ ಸದ್ಯಕ್ಕೆ ಹೇಳೋದಷ್ಟೇ ಅಂತ ಎಂಥದ್ದು ಹೇಳ್ತಪ್ಪ. ಆ ಗಂಡೊಂದು ಉರಿ ಅದಕ್ಕೂ ಅದರ ಗೋಳು ದೇವರೇ.
ಸಾಕೋದು ಅಂತ ಎಷ್ಟು ಸತಿ ಜ್ಞಾನ ಮಾಡಿನೇನ. ಎಂತ ಎಂತ ಮಾಡ್ತಾನೆ ಗಂಡ? ಏನು ಹೊಡ್ಗಿಡಿತಾನ? ಅಡಿಯೋದು ಗಿಡಿಯೋದೇನಿಲ್ಲ, ಹೊಟ್ಟೆ ತುಂಬ ಕುಡ್ಕೊ ಬರೋದು ಹೊಟ್ಟೆ ಅಡಿಯೋಕ್ಕೆ. ಏನಿಲ್ಲ ನಿಟ್ಟಿರಲ್ಲ. ಪಾಪ ಇದು ನಂಗೆ ಗೊತ್ತಾಗಬಾರ್ದು ಅಂತ ಒಳಗಿಂದೊಳಗೆ ಇದು ಮಾಡ್ತದೆ. ನನಗೆ ಕಂಡ್ರೆ ಕಾಣ್ತಿದ್ದಾಳಂಗೆ ಸುಮ್ಮನೆ ಇರೋದು, ಏನಾರು ಮಾಡ್ಕೊಳ್ಳಿ ಅಂತ. ಬೆಳಗಾದ್ಮೇಲೆ ಎಲ್ಲ ಸಮನೆಯ. ಅದು ದುಡ್ಡು ಅಂದ್ರೆ ಅದು ಏನು ಬೇಗುತ್ತಾನೋ ಅವನಿಗೆ, ಯಾಕೆ ಮರ್ಯಾದಿಲ್ಲ. ಬಂದು ಬಗುತ್ತಾ ಇದ್ರ ಹತ್ರ ದುಡ್ಡು ಕೊಡು ಅನ್ನೋದು. ಬಾಲೆ ಕೈಲಿ ಬಂದು ದುಡ್ಡು ಕೊಡು. ಮೊದಲಿನ ಕಾಲ ಆಗಿದ್ರೆ ಕೊಡ್ತಿತ್ತೇನೋ, ಈಗ ಒಳ್ಳೆ ಬುದ್ಧಿ ಕಲ್ತದ ಹಂಗಂತ. ಕೊಡಲ್ಲ ಅಂತ ಪಟ್ಟು ಹಿಡ್ದಾಳೆ, ಕೊಡಲೇ ಇಲ್ಲ. ನಾನೇ ಹೇಳಿದೆ ಅತ್ಲಾಗೊಂದ್ಸತಿ, ಕೊಡು ಮಾರತಿ, ಎಂತ ಆ ಥರ ಬಂದು ಇದು ಮಾಡ್ತಿರ್ತಾರೆ ಅಂತ. ಬೇಡ ಅಮ್ಮ, ಈಗ ಕೊಟ್ಟು ಸಲಿಗೆ ಕಲಿಸ್ಕೊಂಡ್ರೆ ಮತ್ತೆ ಕೇಳ್ತಿರ್ತಾರೆ, ಕೊಡೋದೇ ಬೇಡ ಅಂತ ಕೊಡಲೇ ಇಲ್ಲ. ಏನೋ ಅದಕ್ಕೊಂದು ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಈ ಎಲ್ಲ ಹೇಳ್ತಾರೆ, ಇದಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಬಂದರೆ ಬಿಟ್ಟೇ ಬಿಡ್ತಾರೆ ಪುಟ್ಟು ಅಂತಾರಪ್ಪ. ಈಗ ಹೆಂಗಾರು ಮಾಡಿ ಕೈಕಾಲು ಕೊಟ್ಟಾರು ಹಾಕ್ಕೊಂಡು ಹೋಗಿದ್ರೆ ಆತಿತ್ತೇನು. ಅವನು ಕೂಳು ಹೊತ್ತಿತ್ತು, ಎಷ್ಟು ಮಾಡಿದ್ರು ಅಷ್ಟೇ. ಅಲ್ಲಿಂದ ಬಂದು ಎಲ್ಲ ಒಂದು 4 ದಿನ ಬಿಡ್ತಾನೆ ಏನೋ, ಮತ್ತು ಅದೇ ಚಾಳಿ ಶುರು ಮಾಡ್ಕೊತಾನೆ. ಅದೇನು ಮಾಡೋಕ್ಕೆ ಬೇರೆ ಬದುಕಿಲ್ಲ ಅಂತಾನ. ಕೈಗೆ ದುಡ್ಡು ಸಿಕ್ಕದ ನಿತ್ರೆ ಎಲ್ಲ ಸಮ ಆಗ್ತದೆ. ಎಲ್ಲಿ ಯಾರು ಕೊಡ್ತಾರೆ ಅವನಿಗೆ ಈಗ ದುಡ್ಡು? ತಾಯಿ ಏನು ಭಾಳ ಮಗ ಅಂದ್ರೆ ಬೂಚ್ ಅಂದ ಅದೇ ಕೊಡೋದೇನೋ ಅಲ್ಲ? ಇಲ್ಲ, ತಾಯಿ ಮೊದಲಿನ ಹಂಗಿಲ್ಲ ಮಾತ್ರ. ಈಗ ಅದಕ್ಕೂ ಒಂಥರ ರೋಸ್ ಹೋದಂಗೆ ಆಗ್ಯದೇನ. ಮೊದಲಿನ ಹಂಗಿಲ್ಲ. ಒಂದು ಬಾಲ್ಯ ಕರ್ಕೊಳೋದಾಗಲಿ, ನನ್ನ ಹತ್ರ ಮಾತಾಕತಿಯ ಭಾಳ ಗನಾಗಪ್ಪ, ಭಾಳ ಗನಾಗಿ. ಈಗ ಮರ್ತೊಟ್ಲು ಕರ್ಕೊಂಡು ಹೋಗಲೇಬೇಕು ಒಂದು ದಿನಕ್ಕಾರು ಅಂತ ಹೇಳಿದ್ರೆ ಅವೇ ಹೇಳಿದ್ದು, ಬೇಡ ಇಲ್ಲೇ ಅಡಿಕೆ ಅದೇ ಮನೆ ತುಂಬ ಎಂತಕ್ಕೆ ಹಿಂಗೆ ಕರ್ಕೊಂಡು ಹೋಗ್ತೀರಿ, ಮನೇಲಿ ಕೆಲಸ ಇರ್ತದೆ, ಮತ್ತು ಮಗ ಏನಾರು ಇದು ಮಾಡೋಣ ಅಂಥೇಳಿ ಅದು ಬಾಯಿ ಬಿಡ್ಲ, ಬಿಟ್ಕೊಡ್ಲ. ಬೇಡ, ಮನೇಲೆಲ್ಲ ಊಟ ತಿಂಡಿ ಅಡುಗೆ ಮಾತದ ಮಾರ್ರೆ ನಂಗೆ ಆಗಲ್ಲ, ಕೊಯ್ಲು ಮುಗಿದ್ಮೇಲೆ ಕರ್ಕೊಂಡು ಅವನ್ನೇ ಕರ್ಕೊಬರಕ್ಕೆ ಹೇಳ್ತೀನಿ ಅಂದರು. ಮಾವ ಸ್ವಲ್ಪ ಖಡಕ್ಕಾಗಿದ್ದಿದ್ರೆ ಎಲ್ಲರೂ ಬುದ್ಧಿ ಕಲಿತಿದ್ರು. ಒಂಥರ ಹಿಂಗ್ಸು ಅಲ್ಲ, ಗಂಡಸು ಅಲ್ಲ ಅನ್ನಂಗೆ ಮಾಡ್ತಾರೆ. ಇಲ್ಲಪ್ಪ, ಹಂಗೆ ಹಿಂಗೆ ಮಾಡೋಂಗಿಲ್ಲ. ಅವರೊಬ್ರು ಇಲ್ದಿದ್ರೆ ಸರಿ ತಲೆ ಇರೋದು ಹೌದಿತ್ತ. ಭಾಳ ಇದು ಮಾಡ್ತಾರೆ. ಸೊಸೆ ಅಂದರೆ ಯಾವುದೊಂದಾರು ಸೊಸೆನೇ ಕೇಂಡ್ ಮಾಡೋದು, ಏನು ಮಾಡೋಣ ಅಂತ ಅಂಥೇಳಿ. ಗಾನ ಮನ್ಸೇನಪ್ಪ, ಸುಮ್ಮನೆ ಹೇಳಬಾರ್ದು. ಏನು ಗಾನ ಮನ್ಸೇನ, ಆ ಸರಿ ಇದ್ದಿದ್ರೆ ಅಂಥ ಸಂಸಾರ ಯಾಕೆ ಹಿಂಗೆ ಹಾಕಿ ಕೂತ್ಕೋತಿತ್ತು. ಆವಾಗ ಈಗ ಮಗ ಹೆಂಗೆ ಮಾಡ್ತಾನೋ ಅವಾಗ ಅವ ಮಾಡಿದ್ದು ಅದನ್ನೇ ಹಿಂಗಾಗದೆ ಮತ್ತೇನಾಗ್ತದೆ. ಅವಾಗೆಲ್ಲ ಏನು ಮಾಡ್ಯಾರ, ಆದರೆ ಈಗ ಮಾತ್ರ ಮನೆ ಸಂಸಾರ ಅಂದ್ರೆ ಭಾಳ ಇದ್ದಾವೆ. ಅದಕ್ಕೆ ಈಗ ಉಂಟಾಡ್ದಲ್ಲಿ ಏನೂ ಇಲ್ಲ ಅಂತ ಪುಟ್ಟು ಹೋಗ್ಯದಂತೆ. ಮತ್ತು ಅದರಲ್ಲಿ ಸ್ವಲ್ಪ ಅಡ್ಡಿಲ್ಲ, ವಾದರ್ಸ್ಗಿಂತ ಅಡ್ಡಿಲ್ಲ ಅಂತಾರಪ್ಪ. ಅರ್ವಾಯಲ್ಲೇ ಸೈ ಕೇಳಿದ್ದು ನಾನು, ಅಡಿಕೆ ಅಡ್ಡಿಲ್ಲ ಅಂತ. ಕೆಲವೊಂದು ಕಡೆ ಸೊಸೆ ತಡ್ತಲೆಲ್ಲ ಗನಾಗೆ ಅದಿಯಪ್ಪ. ನಮ್ಮ ಒಂದು 100 ಸಸಿಲಿ ಬಂದು ಕೊನೆ ಅಷ್ಟು ನಿಂತಿದ್ರು ಏನಿಲ್ಲ ಅಂದರೆ 2-3 ಕ್ವಿಂಟಲ್ ಅಲ್ಲೇ ಆತಿತ್ತು. ಔಷಧಿ ಹೊಡೆಯಷ್ಟೊತ್ತಿಗೆ ಇತ್ತು ಕೊನೆ. ಈಗ ಇಲ್ಲ. ಈಗ ಮೊನ್ನೆ ಹೋಗಿ ನೋಡ್ತೀನಿ, ಅಪ್ಪೋಟಿಲ್ಲ. ಎಂತ ಆಗಿದೆ ಅಂತಲೇ ಗೊತ್ತಿಲ್ಲ. ಆಗದೆ ಅಂತ ಅಲ್ಲ, ಕಾಯಿ ಬೆಳವಣಿಗೆ ಇಲ್ಲ, ಹಸಿರು ಕಾಯಿ ಉದುರೋದು, ಬರೀ ಕೊನ್ಮಟ್ಟೆ ಕಾಣ್ತದಲ್ಲ, ಕೊನೆ ಕಂಡಂಗೆ ಆಗಲ್ಲ ಅಷ್ಟೇ, ಮತ್ತೆಂತ. ಏನಪ್ಪ, ಹಿಂಗೆ ಆದರೆ ಏನು ಗತಿ ಸಾಯದ. ಎಂತಕ್ಕೆ ಈಗ ಅಷ್ಟೆಲ್ಲ ತಲೆ ಬಿಸಿ ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ಈಗ 2 ಮಕ್ಳನ್ನ ಮದುವೆ ಮಾಡಿ ಕೊಟ್ಟಾಗಿದೆ. ನಾ ಇರೋ ತನಕ ಹೆಂಗೆ ಗಂಜ ನೀರು ಕುಡ್ಕೊಂಡಿರೋದು.